ಅದನ್ನ ಕಣ್ ತುಂಬ್ಕೊಳ್ಳೋದಕ್ಕೆ ತಾನೇ ಅತ್ತೆ ನಾನ್ ಬಂದಿರೋದು. ಪಾಪ ಯಾವಾಗ್ಲೂ ಕಣ್ಣೀರು ಒರೆಸೋ ಕೈಗಳು ಸಡನ್ ಆಗಿ ಮಾಯ ಆಗ್ಬಿಟ್ಟಿವೆ. ನೀವು ತಾನೇ ಏನ್ ಮಾಡ್ತೀರಾ? ಇದೇ ದಿನಕ್ಕೆ ತಾನೇ ನಾನು ಇಷ್ಟೊಂದ್ ದಿನದಿಂದ ಕಾಯ್ತಾ ಇದ್ದಿದ್ದು. ಅತ್ತೆ, ಇನ್ನು ಎಷ್ಟೊತ್ತು ಹೀಗೆ ಅಳ್ತಾ ಇರ್ತೀರಾ? ನನಗೂ ಎಷ್ಟು ಸಂಕಟ ಆಗ್ತಿದೆ ಅಂದ್ರೆ ನನಗದನ್ನ ಹೇಳ್ಕೊಳಕ್ ಆಗ್ತಿಲ್ಲ. ಹತ್ತು ಸಮಾಧಾನ ಮಾಡ್ಕೊಳ್ಳೋಣ ಅಂದ್ರೆ ಸೊಸೆಯಾಗಿ ಕರ್ತವ್ಯ ಬಿಡ್ತಾ ಇಲ್ಲ ಅತ್ತೆ. ಅತ್ತೆ, ಊಟ ಮಾಡಿ. ನನಗೆ ಬೇಡಮ್ಮ. ಎಂಥ ವಿಪರ್ಯಾಸ ಅಲ್ವಾ ಅತ್ತೆ? ಇಷ್ಟು ದಿನ ಭಕ್ತಿ ಮದುವೆ ಆಗಿಲ್ಲ ಅಂತ ಅಳ್ತಾ ಇದ್ರಿ, ಈಗ ಮದುವೆ ಆಯ್ತಲ್ಲ ಅಂತ ಅಳ್ತಾ ಇದ್ದೀರಾ. ಕಣ್ಣೀರ್ ಒಂದೇ ಆದ್ರೂ ಅದಕ್ಕೆ ಎಷ್ಟೊಂದು ಅರ್ಥ ಇರುತ್ತಲ್ವಾ? ನನಗೀಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ರಾಗಿಣಿ. ಗೊತ್ತಾಗೋದಿಲ್ಲ ಅತ್ತೆ, ಯಾಕಂದ್ರೆ ಅಂಥ ಕೆಲಸ ಮಾಡಿದಾಳೆ ಭಕ್ತಿ. ಭಕ್ತಿ ಈ ಊರಿನ ಮಗಳು, ಬನಶಂಕರಮ್ಮ ಅವ್ರ ಮಗಳು ನಿಜಾನೇ. ಆದ್ರೆ ಅದೆಲ್ಲಕ್ಕಿಂತ ಮೊದ್ಲು ಭಕ್ತಿ ನಿಮ್ ಮಗಳು ಅನ್ನೋದನ್ನ ಮರಿಬಾರ್ದಿತ್ತು ಅತ್ತೆ. ನಮ್ಮಿಷ್ಟು ವರ್ಷದ ಪ್ರೀತಿನ ಹೇಗ್ ಒಂದೇ ಸತಿಗೆ ಮುರ್ಕೊಂಡು ಹೋಗ್ಬಿಟ್ಲು ನೋಡಿ. ಪರಿಸ್ಥಿತಿ ಮುಂದೆ ಯಾರು ಏನ್ ತಾನೇ ಮಾಡಕ್ಕಾಗುತ್ತೆ ರಾಗಿಣಿ? ಏನ್ ಪರಿಸ್ಥಿತಿ ಅತ್ತೆ? ಆ ಅಗಸ್ತ್ಯನ ಕಾಪಾಡೋದ? ನೀವ್ ಏನೇ ಹೇಳಿ ಅತ್ತೆ, ಮನೆಯವರೆಲ್ಲರೂ ಇಲ್ಲಿ ಸಂಕಟ ಪಡೋದ್ರ ಮುಂದೆ ಭಕ್ತಿ ಮಾಡಿದ್ದು ತಪ್ಪಾಗೆ ಕಾಣಿಸುತ್ತೆ. ಆ ಅಗಸ್ತ್ಯನ್ ಮುಂದೆ ಮನೆಯವರೆಲ್ಲ ಸಣ್ಣವ್ರಾಗ್ಬಿಟ್ರು. ಇಲ್ಲ ರಾಗಿಣಿ, ಹಸೆ ಮನೆ ಮೇಲೆ ಮದುವೆ ನಿಂತ್ರೆ ಈಗ್ಲೂ ಅವಳ ವಹಿಸ್ಕೊಂಡ್ ಬರ್ತಿದಿರಲ್ಲ ಅತ್ತೆ. ನಾವೇನ್ ಅಡ್ಗುಲಜ್ಜಿ ಕಾಲದಲ್ಲಿ ಇಲ್ಲ ಅತ್ತೆ. ಇವಾಗ ಮದ್ವೆ ನಿಂತ್ರು ಸ್ವಲ್ಪ ದಿನ ಬಿಟ್ಟು ನಮ್ ಲೆವೆಲ್ಗಾಗೋ ಹುಡುಗನ ನೋಡಿ ಮದ್ವೆ ಮಾಡಿಸ್ಬೋದಾಗಿತ್ತು. ಒಂದ್ ವೇಳೆ ಭಕ್ತಿ ಮದ್ವೆ ಬೇಡ ಅಂತ ಹೇಳಿದ್ರು ನೀವು ಶ್ರೀಕಾಂತ ಅವಳ ಹಾಗೆ ಇರಕ್ ಬಿಡ್ತಿದ್ರಾ ಹೇಳಿ? ಹಾಗಲ್ಲ ರಾಗಿಣಿ. ಮಗಳು ಅನ್ನೋ ಕಾರಣಕ್ಕೆ ಮತ್ತೆ ಮತ್ತೆ ವಹಿಸ್ಕೊಂಡ್ ಬರ್ಬೇಡಿ ಅತ್ತೆ. ಸತ್ಯ ಎಲ್ರ ಮುಂದೆನೂ ಇದೆ ಅತ್ತೆ. ಅಷ್ಟಕ್ಕೂ ಅಗಸ್ತ್ಯ ಯಾರು ಅನ್ನೋದು ಭಕ್ತಿಗೆ ಮದುವೆ ದಿನ ಗೊತ್ತಾಗಿರೋದಲ್ಲ, ತುಂಬಾ ಹಿಂದೆನೆ ಗೊತ್ತಿತ್ತು. ನಮ್ಮ ಹತ್ರ ವಿಷಯ ಮುಚ್ಚಿಟ್ಟಿದ್ಲು ಅಷ್ಟೇ. ಮನೆ ಮಗಳಾಗಿ ಇವಳು ಇಂಥ ಕೆಲಸ ಮಾಡ್ಬೋದಾ ಹೇಳಿ? ಚಿಕ್ಕ ಮಾವ ಶ್ರೀಕಾಂತ ಎಷ್ಟೊಂದು ಕೊರಗ್ತಿದ್ದಾರೆ ಅಂತ ಗೊತ್ತಾಗತ್ತೆ. ಭಕ್ತಿ ತನ್ನ ಕೈಯಾರೆ ಮಾಡಿರೋ ತಪ್ಪಿಗೆ ತವ್ರ ಮನೆಗೆ ಬಾರದೆ ಇರೋ ತರ ಆಯ್ತು. ಇಲ್ಲಿ ನೀವು ಅದೇ ಚಿಂತೆಲಿ ಕೊರಗೋ ತರ ಆಯ್ತು. ನಿಮಗ್ ದುಃಖ ಆಗ್ಲಿ ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ ಅತ್ತೆ. ಈ ಸತ್ಯನ ನಿಮ್ಮ ಮನ್ಸಿಗೆ ಬೇಗ ಅರ್ಥ ಮಾಡಿಸಿ, ಇಲ್ಲ ಅಂದ್ರೆ ಹಾಸಿಗೆ ಹಿಡಿದು ಬಿಡ್ತೀರಾ ನೀವು. ಅತ್ತೆ, ಊಟ ಮಾಡಿ ಅತ್ತೆ. ಬೇಡ ರಾಗಿಣಿ. ಭಕ್ತಿಗೆ ನೀವು ಬೇಡವಾಗಿರ್ಬೋದು ಅತ್ತೆ, ಆದ್ರೆ ನನಗ್ ನನ್ನ ಅತ್ತೆ ಬೇಕು. ನನ್ನ ಮಗುಗೆ ಅಜ್ಜಿ ಬೇಕು, ಶ್ರೀಕಾಂತ್ಗೆ ಅವ್ರ ಅಮ್ಮ ಬೇಕು ಅತ್ತೆ. ನೀವು ಮೊದಲು ಊಟ ಮಾಡಿ. ಸಾಕು ರಾಗಿಣಿ. ಒಂದು ತುತ್ತು ಅತ್ತೆ. ಅತ್ತೆ ಸಾಕಮ್ಮ. ನಾನ್ ಬಲವಂತ ಮಾಡಲ್ಲ ಅತ್ತೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಇಷ್ಟಾದ್ರೂ ಊಟ ಮಾಡಿದ್ರಲ್ಲ ಅಂತ ಖುಷಿ ಆಯ್ತು. ನೀರ್ ತಗೊಂಬರ್ತೀನಿ, ಮಾತ್ರೆ ತಗೊಳ್ಳಿ. ನಿಮ್ ಚಿಂತೆ ಸುಲಭವಾಗಿ ಮಾಯ ಆಗೋಂಥದ್ದಲ್ಲ ಅಂತ ನನ್ಗೆ ಗೊತ್ತು ಅತ್ತೆ. ಭಕ್ತಿ ಮನೆಗೆ ಅಣಿಸಿರೋ ಕಪ್ಪು ಚುಕ್ಕೆನ ನಾವೇ ದಿನೇ ದಿನೇ ಅಳಿಸ್ತಾ ಹೋಗ್ಬೇಕು. ಬಹುಶಃ ಶಾಸ್ತ್ರಿಗಳ ಕುಟುಂಬದ ಇತಿಹಾಸದಲ್ಲೇ ಇದೇ ಮೊದಲಿರ್ಬೇಕು. ಮನೆಯವ್ರ ಮಾತನ್ನ ಮೀರಿ ತಮಗಿಷ್ಟ ಬಂದವ್ರ ಜೊತೆ ಮದುವೆ ಆಗಿರೋದು. ಹೋಗ್ಲಿ ಬಿಡಿಯತ್ತೆ, ಅವಳು ತಾನೇ ಎಷ್ಟು ದಿನ ಅಂತ ಒಂಟಿಯಾಗಿರ್ಬೇಕಾಗಿತ್ತು ಹೇಳಿ. ದೊಡ್ಡ ಮನೆ ಸಂಬಂಧ ಬೇರೆ,
ಏನೋ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ವಾ, ಹಾಗೆ ಇದು ಅಂತ ಅನ್ಕೋಬೇಕು ಅಷ್ಟೆ. ನೀವೇನು ಕೊರ್ಗಕ್ಕೆ ಹೋಗ್ಬೇಡಿ. ಭಕ್ತಿ, ನೀವು ಹೀಗೆ ಅಳ್ತಿದ್ರೇನೆ ಚಂದ ಅತ್ತೆ. ಇನ್ಮುಂದೆ ನೀವು ತಿಂದಿದ್ ಯಾವ ಅಗಳು ಕೂಡ ಜೀರ್ಣ ಆಗ್ಬಾರ್ದು. ಹಾಗೆ ಮಾಡ್ತೀನಿ. ಅಮ್ಮು, ಬೇಗ ತಗೊಂಡ್ ಬಾ. ಭಕ್ತಿ, ಪದ್ಧತಿ ಪ್ರಕಾರ ನಡಿಬೇಕಾಗಿದ್ದ ಶಾಸ್ತ್ರ ಯಾರೋ ಒಬ್ರು ಮಾಡಿ ತಪ್ಪಿಂದ ಅರ್ಧಂಬರ್ಧಕ್ಕೆ ನಿಂತೋಯ್ತು. ಈ ಶಾಸ್ತ್ರ ಆ ರೀತಿ ಆಗೋದ್ ಬೇಡ. ಅಮ್ಮು ತರೋ ಕೆಂಪು ನೀರಲ್ಲಿ ದೇವ್ರ ಮನೆ ಬಾಗ್ಲಿಗೆ ಹಚ್ಚೆ ಹಾಕಮ್ಮ. ಅಜ್ಜಿ, ಎಲ್ಲ ಹಚ್ಚೋದು? ಅಮ್ಮ ಎಲ್ಲಿ? ಕೆಳಗಡೆ ಮಾಡ್ಲಿ? ಭಕ್ತಿ ಅಲ್ಲಮ್ಮ. ಹಾ, ಸರಿ. ಅಗಸ್ತ್ಯ, ಇವತ್ತಾದ್ರೂ ಈ ಅಜ್ಜಿ ಮಾತನ್ನ ನೆರವೇರಿಸ್ತೀಯಾ? ನಿಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಅದು ಆದ್ರೆ ಈ ಮಾಯಾವಿ ಬಾಗ್ಲನ್ ಮಾತ್ರ ತೆಗಿಯಲ್ಲ. ಮನೆಗೆ ಹೊಸ್ದಾಗ್ ಬಂದಿರೋ ಸೊಸೆ ಕಣೋ. ಮನೆ ದೇವ್ರಿಗೆ ದೀಪ ಹಚ್ಚಿ ಮನೇಲಿ ನೆಮ್ಮದಿ, ಯಶಸ್ಸು ಎಲ್ಲ ಕೊಡು ಹಾಗೆ ಬೇಡ್ಕೋಬೇಕಪ್ಪ ಅವಳು. ಏನ್ ಹೇಳ್ತಿದ್ಯಾ ಅಜ್ಜಿ? ಈ ಮಾಯಾವಿಗೆ ಅದನ್ನೆಲ್ಲ ಕೊಡೋ ತಾಕತ್ತಿದೆ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ಕಲ್ಲು ಕಲ್ಲು ಅವಳು. ಎದುರುಗಡೆ ನಿಂತಿರೋ ನಿನ್ನ ದೇವ್ರು ಅನ್ಕೋತೀನಿ. ಆದ್ರೆ ಅಪ್ಪಿ ತಪ್ಪಿ. ಅಮ್ಮ, ಹೋಗ್ಲಿ ಬಿಟ್ಬಿಡಿ. ನವದಂಪತಿಗಳು ಈಗಷ್ಟೇ ಮನೆಗ್ ಬಂದಿದ್ದಾರೆ. ಸುಮ್ಮನೆ ಇದರಿಂದ ಮನಸ್ತಾಪ ಆಗೋದ್ ಬೇಡ. ಭಕ್ತಿ, ಅಗಸ್ತ್ಯ, ಬನ್ನಿ. ಭಕ್ತಿ, ನೀನು ಈ ಮನೆ ಸೊಸೆಯಾಗಿ ಬರ್ಬೇಕು ಅಂತ ಕಾಯ್ತಾ ಇದ್ದಿದ್ದು ನಮ್ ರಾಯರು. ಇಬ್ರು ಸೇರಿ ದೀಪ ಹಚ್ಚಿ. ಇದೆಲ್ಲ ಹೇಗಾಯ್ತು ಅಂತ ಮತ್ತೆ ಯೋಚನೆ ಕೂಡ ಮಾಡೋದಕ್ಕಾಗ್ತಿಲ್ಲಪ್ಪ. ಆದ್ರೂ ಸಮಾಧಾನದ ವಿಷಯ ಏನಂದ್ರೆ ನಿಮ್ ಒಂದ್ ಕನ್ಸನ್ನ ನೆರವೇರಿಸಿದಿನಲ್ಲ ಅನ್ನೋ ಹೆಮ್ಮೆ ನನಗಿದೆ. ನಾನ್ ನಿಜವಾಗ್ಲೂ ನೆಮ್ಮದಿಯಿಂದ ಉಸಿರಾಡೋಕ್ ಸಾಧ್ಯ ಇರೋದು ನನ್ನ ಅಪ್ಪನ ಕನ್ಸನ್ನ ಈಡೇರಿಸಿದ್ಮೇಲೆ. ನನ್ನ ಅಪ್ಪನ ಕನ್ಸು ನನ್ಸಾಗ್ಬೇಕು ಅಂದ್ರೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರ್ಬೇಕು ರಾಯ್ರೆ.